ನಮಸ್ತೆ ನಮಸ್ತೆ. ನೋಡಿ ಎಲ್ಲ ಯಂಗ್ ಜನ್ರೇಷನ್, ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕನ್ನಡ ಅರ್ಥ ಆಗುತ್ತಾ? ಅರ್ಥ ಆಗುತ್ತಾನೆ. ಬೆಂಗಳೂರಲ್ಲಿದ್ದು ಕರ್ನಾಟಕದಲ್ಲಿದ್ದು ನೀವು ಕನ್ನಡ ಬರೋದಿಲ್ಲ ಅಂದರೆ ನಮ್ಗೆ ನಾಚಿಕೆ ಆಗುತ್ತೆ. ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡಿಕ. ಈಗ ನೀವು ಕಾಫಿ ಕುಡಿತಾ ಇದ್ದೀರಲ್ಲ, ಕಾವೇರಿ ಓಟ್ರದು, ಕಾವೇರಿ ತಾಯಿ ಕನ್ನಡದವರು. ಅರ್ಥ ಆಯ್ತಾ? ನೀವು ಕನ್ನಡ ಮಾತಾಡಿ. ನಾನು ಒಂದು ಕೇಳ್ತೀನಿ ನಿಮಗೆ, ಇದನ್ನು ಯಾವ ಪರ್ಪಸ್ಗೋಸ್ಕರ ನೀವು ಇದು ಆರ್ಟ್ ಮಾಡಿರೋದು, ಉದ್ದೇಶ? ಯಾರು ಆರ್ಗನೈಸರ್ ಅಲ್ಲಿದ್ದಾರೆ? ಹೌದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆರ್ಟ್ಗಳು ಮಾಡಿದ್ದಾರೆ ಅಂದರೆ, ಈ ನಮ್ಮ ಸದಾಶಿವ ನಗರ್, ವಾಯ್ಸ್ ಆಫ್ ಸದಾಶಿವ ನಗರ್ ತಾನೇ ಇದು. ನೋಡಿ ತೋರಿಸಿ, ಈ ಗೋಡೆ ಮೇಲೆ ಪ್ಲೇನ್ ಬಿಡಬಾರ್ದು ಅಂಥೇಳಿ ಕ್ಲೀನಾಗಿ ಪ್ರತಿಯೊಂದು ಇಲ್ಲಿ ಕೂಡ ಕನ್ನಡದಲ್ಲಿ ಹಾಕಿದ್ದಾರೆ ಅವರು. ನೋಡಿ, 10 ಗಂಟೆ ನಂತರ ಈ ಜಾಗದಲ್ಲಿ ಓಡಾಡೋದು ಅಥವಾ ಕುಳಿತುಕೊಳ್ಳೋದು ನಿಷೇಧಿಸಲಾಗಿದೆ. CCTV ವೀಕ್ಷಣೆಯಲ್ಲಿರುತ್ತದೆ. ತುರ್ತು ಸಂದರ್ಭದಲ್ಲಿ ಅಥವಾ ಯಾವುದೇ ಸಾರ್ವಜನಿಕರ ಕಿರಿಕಿರಿಯನ್ನು ವರದಿ ಮಾಡಲು 112ಗೆ ಕರೆ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಈಗ ಈ ಜನ್ರೇಷನ್ ಅವರು. ಅವ್ರಿಗೆ ಒಂದು ಏನು ನೋಡಿ, ಅದು ಪ್ಲೇನ್. ನಾವೆಲ್ಲ ನಮ್ಮ ಕಾಲದಲ್ಲಿ ಗೋಡೆಗಳು ಕಟ್ಟಿದ್ರೆ ಸಾಕಿತ್ತು, ಹಂಗೆ ಕಾಂಪೌಂಡು ಸಾಕಿತ್ತು. ನೋಡಿ ಇಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ. ನೋಡಿ ಸದಾಶಿವ ನಗರ್. ನೋಡಿ ಇವರು ಸರ್, ಇವರು ಏನಾಗಬೇಕು ನಿಮಗೆ? ಯಾರ್ರೀ ಇವರು ನಮ್ಮದು ಆರ್ಟಿಸ್ಟು ಕಂಪ್ಲೀಟ್ ಬಂದುಬಿಟ್ಟು ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ಅವ್ರಿಗೆ ಹೇಳಿದೆ, ನೀವು ಒಂದು ನಾನು ಅಲ್ಲಿ ವಿಡಿಯೋ ತೆಗೆದಿದ್ದೀನಿ ಕಂಪ್ಲೀಟ್. ಯಾಕಂದರೆ ಅದನ್ನು ಒಂದು ಮಾಡಿ ಮುಂಚಿನ ಕಾಲದಲ್ಲಿ ಗೋಡೆಗಳು ಕಟ್ಟಿದರೆ ಹಾಗೆ ಬಿಟ್ಬಿಡೋರು. ಹೌದು. ಇವಾಗ ಆ ಗೋಡೆಗೆ ನೀವು ಆರ್ಟ್ ಮಾಡಿಸಿದ್ದೀರಾ ಅವ್ರ ಹತ್ರ. ನಿಮ್ಮ ಹೆಸರೇನು? ಶ್ರುತಿ. ನೋಡಿ ಭಾಳ ಚೆನ್ನಾಗಿದೆ. ಅಲ್ಲಿ ಪಕ್ಕದಲ್ಲಿ ಕೂಡ ನೀವು ಬರೆದಿರೋದು ಚೆನ್ನಾಗಿದೆ. ನಾನು ಕೇಳ್ತಾ ಇರೋದು, ಏನು ಉದ್ದೇಶಕ್ಕೆ ಮಾಡಿದ್ರಿ ಅಂತ ನನಗೆ ಸ್ಪೀಚ್ ಮಾಡಿ. ಅವ್ರು ಹೇಳಿದ್ರು ನನಗೆ ಇಂಗ್ಲೀಷ್ ಬರ್ತದೆ, ಕನ್ನಡ ಬರಲ್ಲ ಅಂದರು. ಹಿಂದಿ ಬರುತ್ತಲ್ವಾ? ನೀವು ಇಂಗ್ಲೀಷಲ್ಲೇ ಮಾತಾಡಿ. So the main theme of curating this wall painting was, it was an occasion of Labour's Day. So if you see the walls, we have started the first wall in a way that the sun is rising, and we have entered the complete painting by sunset, and this is sponsored by Voices of Sadashiv. ವಾಯ್ಸ್ ಆಫ್ ಸದಾಶಿವ ನಗರ್. Voices of Sadashiv Nagar. ನೋಡಿ ಅವ್ರು ಹೇಳಿದರು, ಪಾಪ ಅವರಿಗೆ ಕನ್ನಡ ಬರೋದಿಲ್ಲ ಅಂತೆ. ಆದರೆ ನಾನು ಮತ್ತೆ ಬರೋ ವರ್ಷಕ್ಕೆ ನಾನು ನಿಮ್ಮನ್ನು ಮತ್ತೊಂದು ಸಲ ತೊಗೊಳ್ಳುವಾಗ ನೀವು ಅಷ್ಟರಲ್ಲಿ ಕನ್ನಡ ಕಲ್ತ್ಕೋಬೇಕು. ಇಲ್ಲ ಅಂದರೆ ಹೇಳಿ, ನಾನು ಕನ್ನಡ ಕಲಿಸ್ತೀನಿ. ನಾವು ಅಕ್ಷರ ಇದೆಯಲ್ಲ, 1-2 ಅಕ್ಷರ ಇದೆಯಲ್ಲ, ಅದನ್ನು ಕನ್ನಡ ಕಲ್ತವ್ರು. ಈಗ ಅಕ್ಷರ ಬರ್ತಾ ಇರೋದು ಇಂಗ್ಲೀಷ್ ಸ್ಟೈಲು, ಬಟ್ ನಾವು ಕನ್ನಡದಲ್ಲಿ ಕಲ್ತಿರೋದು, ಅಚ್ಚ ಕನ್ನಡಿಗರು. ಸೊ ಆದ್ದರಿಂದ ಬರೋ ವರ್ಷಕ್ಕೆ ನೀವು ಇಷ್ಟೊತ್ತಲ್ಲಿ ಕನ್ನಡ ಕಲ್ತ್ಕೋತಿರ್ತಾನೆ ಕಲಿತೀರಲ್ಲ. ಓಕೆ, ಡನ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಭಾಳ ಖುಷಿ. ನೀವು ನನಗೆ ಹೇಳಿದ್ರಿ ಸ್ಪೆಷಲಾಗಿ ಇದೊಂದು ವಿಡಿಯೋ ಮಾಡಿ ಅಂತ. ಹೌದು, ನಾನೇ ನಿಮ್ಗೆ ಮಾಡಿದೆ, ಭಾಳ ಖುಷಿ ಆಯಿತು. ನೋಡಿ, ಬಿಡಿ ಜತ್ತಿ ಯೂಟ್ಯೂಬ್ ಬ್ಲಾಗರ್, he has more than 1 lakh followers. ಬಿಡಿ ಜತ್ತಿ ಅವ್ರ ಮೊಮ್ಮಗ. ಇದು ಸಾರ್ವಜನಿಕ ಸೇವೆ ಅಂತ ಹೇಳ್ತೀವಿ. ಇದನ್ನು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಇದೇ ಥರ ಬೇಕಾದಷ್ಟು ಅವರು ಸೇವೆ ಮಾಡುತ್ತಾರೆ. ಅವರಿಗೆ ದೇವ್ರು ಧೈರ್ಯ ಕೊಡಲಿ, ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗೂ ನಮ್ಮ ಕನ್ನಡ ಜನತೆ ಹತ್ರ ಬೇಡ್ಕೊಳ್ತೀನಿ. ನಮಸ್ತೆ. ಥ್ಯಾಂಕ್ ಯು.